ಅಧಿಕೃತವಾಗಿ ಹೇಳಿರುವಂತೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಸಮೀಕ್ಷೆಯ ಹೆಸರು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅಸಲಿಗೆ ನಡೆಯೋದೇನೆಂದ್ರೆ ಜನರ ಜಾತಿ ಗಣತಿ. ಜನರ ಜಾತಿಯ ವಿಚಾರವನ್ನ ಸಮೀಕ್ಷೆಯ ಹೆಸರಿನಲ್ಲಿ ಕಲೆ ಹಾಕೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅಧಿಕಾರ ಇದೆಯೇ? ಖಂಡಿತ ಇಲ್ಲ. ಇದು ಜಾತಿ ಸಮೀಕ್ಷೆ ಅಲ್ಲ ಎಂದಾದ್ರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಜಾತಿಯ ಬಗ್ಗೆ ಮಾಹಿತಿ ಕಲೆ ಹಾಕೋದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಸರ್ಕಾರದ ವಾದ ಏನು ಅಂದ್ರೆ, ಜಾತಿಯ ಬಗೆಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ಇಷ್ಟವಿಲ್ಲದವರು ಕೊನೆಯ ಕಾಲಂನಲ್ಲಿ ಅದನ್ನ ನಮೂದಿಸಬಹುದು. ಜಾತಿಯ ಮಾಹಿತಿಯನ್ನ ಕೊಡಬೇಕು ಅನ್ನೋದು ಕಡ್ಡಾಯವಲ್ಲ. ಆದರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ವಿಚಾರದ ಸಂದರ್ಭದಲ್ಲಿ ಜಾತಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಕಲೆ ಹಾಕುವುದು ತಪ್ಪು ಮತ್ತು ಜಾತಿಗೆ ಸಂಬಂಧಿಸಿ ಕಾಲಂ ಅನ್ನ ಈ ಸಮೀಕ್ಷೆಯ ಪ್ರಶ್ನಾವಳಿಗೆ ಸೇರಿಸಿದ್ದು ಮಹಾ ತಪ್ಪು ಅನ್ನೋದು ಹಲವರ ವಾದ. ಈ ಕುರಿತು ನ್ಯಾಯಾಲಯ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಲೂಬಹುದು. ಈಗ ಹರಿಬಿಟ್ಟಿರುವ ಕೈಪಿಡಿಯ ಪ್ರಕಾರ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಮೊಗವೀರ ಹೀಗೆ ಹಲವಾರು ಹೊಸ ಜಾತಿಯ ಹೆಸರುಗಳನ್ನ ಈಗಾಗಲೇ ಇರುವ ಜಾತಿಗಳ ಹೆಸರಿನ ಜೊತೆ ಸೇರಿಸಲಾಗಿದೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಹುಟ್ಟಿನಿಂದ ಜಾತಿ ಬರುತ್ತೆ. ಅಂದ್ರೆ ಭಾರತದಲ್ಲಿ ಈಗ ಇರುವ ಜಾತಿಗಳನ್ನ ಬಿಟ್ಟು ಹೊಸ ಜಾತಿಗಳನ್ನ ಹುಟ್ಟು ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ತಾನೇ ಮುಂದಾಗಿ ಹೊಸ ಜಾತಿಗಳು ಹುಟ್ಟಿವೆ ಅಂತ ಪಟ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲದ ಹೊಸ ಜಾತಿಗಳನ್ನ ಪಟ್ಟಿ ಮಾಡಲು ಆಯೋಗಕ್ಕೆ ಅಧಿಕಾರ ಕೊಟ್ಟವರಾದ್ರೂ ಯಾರು? ಇಲ್ಲಿ ಇನ್ನೊಂದು ವಿಚಾರವನ್ನ ನೋಡಬೇಕು. ಜಾತಿಯೊಳಗೆ ಬರುವ ಉಪ ಪಂಗಡಗಳನ್ನ ಬೇರೆ ಜಾತಿ ಎಂದು ಪರಿಗಣಿಸುವ ಆಯೋಗದ ನಿರ್ಧಾರ ತಪ್ಪಾಗಿದೆ. ಉದಾಹರಣೆಗೆ, ಬ್ರಾಹ್ಮಣ ಅನ್ನೋದು ಒಂದು ಜಾತಿ. ಈ ಜಾತಿಯ ಕೆಳಗೆ ಹವ್ಯಕ ಬ್ರಾಹ್ಮಣ ಅಥವಾ ಶಿವಳ್ಳಿ ಬ್ರಾಹ್ಮಣ ಅಥವಾ ಮಾಧ್ವ, ಸ್ಮಾರ್ತ ಹೀಗೆ ಹಲವಾರು ಉಪಜಾತಿಗಳು ಪಂಗಡಗಳಿವೆ. ಈ ಉಪ ಪಂಗಡಗಳನ್ನೇ ಬೇರೆ ಬೇರೆ ಜಾತಿಗಳೆಂದು ಪರಿಗಣಿಸುವುದು ಹಿಂದೂ ಧರ್ಮದ ಜಾತಿ ಪರಿಕಲ್ಪನೆಗೆ ಮಾಡುವ ಅಪಚಾರ ಅಂತ ಹಲವರು ವಾದ ಮಾಡ್ತಿದ್ದಾರೆ. ಇದೇ ರೀತಿಯ ತರ್ಕವನ್ನ ಬಳಸಿ ಹಲವಾರು ಜಾತಿಗಳನ್ನ ವಿಭಜಿಸಿ ಒಡೆದಾಳುವ ನೀತಿಯನ್ನ ಆಯೋಗ ಅನುಸರಿಸುತ್ತಿರುವಂತೆ ಕಾಣ್ತಾ ಇದೆ. ಆಯೋಗದ ಕುರಿತು ಜನರಿಗೆ ತಪ್ಪು ಅಭಿಪ್ರಾಯ ಮೂಡುವುದಕ್ಕೆ ಇದು ಒಂದು ಕಾರಣವಾಗಿದೆ. ಇದನ್ನು ಸಹ ನ್ಯಾಯಾಲಯ ಪರಾಮರ್ಶಿಸಿದ್ರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಸತ್ಯಾಸತ್ಯತೆ ಹೊರಬರಲಿದೆ. ಈಗ ಬಂದಿರುವ ಮಾಹಿತಿಯ ಆಧಾರದ ಮೇಲೆ ನೋಡುವುದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ರಿಶ್ಚಿಯನ್, ಹಿಂದೂ ಜಾತಿಗಳ ಪಟ್ಟಿಯನ್ನ ತೆಗೆಯಲು ಹೇಳಿದ್ದಾರೇನೋ ವಿಚಾರ. ಈ ರೀತಿಯ ಜಾತಿಗಳಿವೆ ಎಂದು ಪರಿಗಣಿಸುವುದು ಮೊದಲ ತಪ್ಪಾದ್ರೆ, ತಮ್ಮ ಸಂಪುಟ ಸದಸ್ಯರ ಒತ್ತಾಯಕ್ಕೆ ಮಣಿದು ಆ ಪಟ್ಟಿಯಿಂದ ತೆಗೆಯಲು ಆದೇಶಿಸುವುದು ಮತ್ತೊಂದು ತಪ್ಪಾಗತ್ತೆ. ಈ ವಿಚಾರವನ್ನ ಗಮನಿಸಿದಾಗ ಒಂದಂತೂ ಸ್ಪಷ್ಟ. ಈಗ ನಡೆಸಲು ಮುಂದಾಗಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಕಲೆ ಹಾಕ್ತಿರುವ ಜಾತಿ ಕುರಿತಾದ ಮಾಹಿತಿ ರಾಜಕೀಯ ಕಾರಣಕ್ಕೆ ವಿನಃ ಅಭಿವೃದ್ಧಿಗೋಸ್ಕರ ಅಲ್ಲವೇ ಅಲ್ಲ ಅನ್ನೋದು ನಿಚ್ಚಳ. ಈ ಅಂಶಗಳನ್ನ ಗಮನಿಸಿದಾಗ ಒಂದು ವಿಚಾರ ಸ್ಪಷ್ಟವಾಗತ್ತೆ. ಈಗ ನಡೆಸಲು ಮುಂದಾಗಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಕಲೆ ಹಾಕ್ತಿರುವ ಮಾಹಿತಿ ರಾಜಕೀಯ ಕಾರಣಕ್ಕಷ್ಟೇ ವಿನಃ ಅಭಿವೃದ್ಧಿಗೋಸ್ಕರ ಅಲ್ಲ. ಪ್ರತಿ ವರ್ಷ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಪಡೆಯುವ ಮಕ್ಕಳು ಮತ್ತು ಸರ್ಕಾರಿ ಉದ್ಯೋಗಕ್ಕೆ ಬರುವ ಯುವಜನರು ಜಾತಿ ಪ್ರಮಾಣ ಪತ್ರವನ್ನ ತರುವುದು ಸಾಮಾನ್ಯ. ಹೀಗೆ ನೀಡಿದ ಅರ್ಜಿಗಳನ್ನ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ಪರೀಕ್ಷಿಸಿ ತಹಶೀಲ್ದಾರ್ ಅವರು ಆ ಮಕ್ಕಳಿಗೆ ಮತ್ತು ಯುವಜನರಿಗೆ ಜಾತಿ ಪ್ರಮಾಣ ನೀಡುವುದು ರೂಢಿಯಲ್ಲಿದೆ. ಹೀಗಿರುವಾಗ ಮತ್ತೆ ಜಾತಿಯ ಗಣತಿಯ ವಿಚಾರ ಯಾರಿಗೆ ಮತ್ತು ಯಾಕೆ ಬೇಕು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಈ ಬಗ್ಗೆ ಕೂಡ ಸರ್ಕಾರ ಸಾಮಾನ್ಯ ಜನರಿಗೆ ಸ್ಪಷ್ಟತೆಯನ್ನ ಕೊಡಲೇ ಇಲ್ಲ. ರಾಜ್ಯದ ಜನರ ಖಾಸಗಿತನಕ್ಕೆ ಸಂಬಂಧಿಸಿದ್ದು ಸೇರಿದಂತೆ ಎಲ್ಲಾ ವಿಚಾರಗಳನ್ನ ಕಲೆ ಹಾಕುವ ಆಯೋಗ ಈ ದತ್ತಾಂಶವನ್ನ ಸುರಕ್ಷಿತವಾಗಿ ಇಡತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಅನ್ನೋದು ಮತ್ತೊಂದು ಪ್ರಶ್ನೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನಗಣತಿಯನ್ನ ಮಾಡುವಾಗ ಎಲ್ಲಾ ತರಹದ ಮಾಹಿತಿಯನ್ನ ಕಲೆ ಹಾಕತ್ತೆ. ಕೇಂದ್ರದ ವಿಚಾರ ಬಂದಾಗ ಸರಿ, ರಾಜ್ಯದ ವಿಚಾರ ಬಂದಾಗ ತಪ್ಪು ಅಂತ ಹೇಳೋದು ಎಷ್ಟು ಸಮಂಜಸ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಕೇಂದ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಹೀಗೆ ಹಲವಾರು ಪಕ್ಷಗಳು ಅಧಿಕಾರ ನಡೆಸಿವೆ. ಆಯಾ ಕಾಲದಲ್ಲಿ ನಡೆಸಿದ ಜನಗಣತಿಯ ಮಾಹಿತಿಯ ಗೌಪ್ಯತೆಯನ್ನ ಎಲ್ಲರೂ ಕಾಪಾಡಿದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ನಡೆಸುವ ಜನಗಣತಿ ವಿಚಾರದಲ್ಲಿ ಜನರಿಗೆ ವಿಶ್ವಾಸ ಇದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಈ ಸಮೀಕ್ಷೆಯ ಮಾಹಿತಿ ಖಾಸಗಿ ಕಂಪನಿಗಳ ಪಾಲಾಗೋದಿಲ್ಲ ಅನ್ನೋ ಶಂಕೆ ಉದ್ಭವಿಸಿದ್ರೆ ಅದಕ್ಕೆ ಮೂಲ ಕಾರಣ ಆಯೋಗದ ಮತ್ತು ಜನರ ನಡುವೆ ಇರುವ ನಂಬಿಕೆಯ ಕೊರತೆ.
ಇದು ಸದ್ಯಕ್ಕಂತೂ ದೂರವಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಹಾರದಲ್ಲಿ ಪ್ರಚಾರ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಓರ್ವ ಪತ್ರಕರ್ತನನ್ನ ವೇದಿಕೆಯ ಮೇಲೆ ಕರೆದು ನಿನ್ನ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ಅದಾದ ನಂತರ ಲೋಕಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರೊಬ್ಬರು ರಾಹುಲ್ ಗಾಂಧಿಗೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ್ದಕ್ಕೆ ಇಡೀ ಕಾಂಗ್ರೆಸ್ ಪಕ್ಷವೇ ಮುಗಿಬಿದ್ದಿತ್ತು. ಇದರ ಅರ್ಥ ಏನಂದ್ರೆ, ನಮ್ಮ ನಾಯಕರಿಗೆ ಜನರ ಜಾತಿಯ ವಿಚಾರ ಬೇಕು, ಆದರೆ ತಮ್ಮ ಖಾಸಗಿ ವಿಚಾರವನ್ನ ಹೊರ ಜಗತ್ತಿಗಿಡಲು ಹಿಂದೇಟು ಹಾಕ್ತಿದ್ದಾರೆ. ಜಾತಿ ಗಣತಿಗೆ ದಿನಗಣನೆ ಆರಂಭವಾದ ಬೆನ್ನಲ್ಲೇ ಜಾತಿ ಕುರಿತ ವಿವಾದದ ಜ್ವಾಲೆ ಕರ್ನಾಟಕದಲ್ಲಿ ತೀವ್ರವಾಗಿದೆ. ಜಾತಿ ಪದ್ಧತಿ ಇರುವವರೆಗೆ ಸಮಾಜದಲ್ಲಿ ಸಮಾನತೆ ಬರುವುದಿಲ್ಲ. ಜಾತಿ ಪದ್ಧತಿ ತೊಲಗಬೇಕು ಅಂತ ಹೇಳ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿಯೇ ಕರ್ನಾಟಕದಲ್ಲಿ ಹೊಸ ಜಾತಿ ಹುಟ್ಟಿದ್ದು ವ್ಯಂಗ್ಯವಾಗಿ ಗೋಚರವಾಗ್ತಿದೆ.